ಇದರ ಈಗಾಗಲೇ ನೇಹಾನ್ ತಂದೆಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಹಿಂದೆ ಜನ ಇದ್ದಾರೆ ಅಂತ. ಅದಕ್ಕೆ ಗೈಡ್ ಮಾಡಿದವರು, ಕರ್ಕೊಂಡು ಹೋದವರು, ಅದು ತೋರಿಸ್ತಾ ಇರುವಂಥವರು ಎಲ್ಲ ಇದ್ದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ. ಸೊ ಅದು ಪ್ರಕ್ರಿಯೆ ಆಗಬೇಕು. ಇನ್ನು ಇವತ್ತಿನ ಏನು ಒಂದು CID ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಇದೇನೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವ್ರನ್ನ ಕೈ ಕಟ್ಟದೆ, ಯಾವುದೇ ಹೇಳಿಕೆ ಕೊಡದೆ, ಪೂರ್ಣ ಬಿಡಿ ಅವ್ರನ್ನ ಮಾಡೋಕ್ಕೆ 100ಕ್ಕೆ 100 ಹೇಳ್ತೀನಿ, ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ. ಆದರೆ ದುರ್ದೈವ, ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು, ಇವರು ವೋಟ್ ಬ್ಯಾಂಕು, ಮುಸ್ಲಿಂ ಓಲೈಕೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ. ಇನ್ನು ನಾನು ಹೇಳೋದು, ಈ ಸಂಬಂಧಪಟ್ಟಂಥ ಇದರನ್ನು ಅವರು ಒಬ್ಬರು ಯಾರೋ ಮಿನಿಸ್ಟ್ರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಯಾರ್ದೋ ಒತ್ತಡ ಮೇಲೆ ನೇಹಾನ್ ತಂದೆಯವರು ಏನೇನೋ ಹೇಳ್ತಾ ಇದ್ದಾರೆ. ಒತ್ತಡ ಅಲ್ಲ ಸ್ವಾಮಿ, ಮಗಳನ್ನು ಕಳ್ಕೊಂಡಿದ್ದಾರೆ. ಅವರು ಇರುವಂಥ ಒಬ್ಬಳೇ ಮಗಳನ್ನು ಕಳ್ಕೊಂಡಿದ್ದಾರೆ. ಆ ವೇದನೆ ಇದೆ, ಆ ರೋಧನೆ ಇದೆ, ಒಳಗಡೆ ಇರುವಂಥದ್ದು ಅದು ನೋವಿದೆಯಲ್ಲ, ಆ ನೋವಿನಿಂದ ಹೇಳ್ತಾ ಇದ್ದಾರೆ. ಯಾರೋ ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸಂಘಟನೆ ಇದರಿಂದ ಅಲ್ಲ. ನಿಮ್ಮ ಯಾರು ಹೇಳಿಕೆ ಕೊಟ್ಟಂಥವರು ನಿಮ್ಮ ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ದರೆ ನೀವೇನು ಮಾಡ್ತಾಯಿದ್ರಿ ಅಂತ ಅನ್ನೋದು ಯೋಚನೆ ಮಾಡಿ. ಸುಮ್ಮನೆ ಏನೇನೋ ಅಪಾದನೆ ಮಾಡುವಂಥದ್ದು ಈಗ ರಿವರ್ಸ್ ಹೊಡಿತಾ ಇದೆ. ಅದಕ್ಕೆ ಅದನ್ನು ತಪ್ಪಿಸೋ ಸಲುವಾಗಿ ಮತ್ತೆ ಈ ನೊಂದಂಥ ಕುಟುಂಬದ ಮೇಲೆ ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀನಿ. ಇದು ಭಾಳ ವಿಚಿತ್ರವಾಗಿ ನಿಮ್ಮ ಮಾತುಗಳನ್ನು ಹೇಳುವಂಥ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ಸರಿಯಲ್ಲ ಇದು. ಸೊ ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಅಂತನ್ನುವಂಥದ್ದು ಭಾಳ ಆಳವಾಗಿ ಹೋಗಿದೆ. ಈ ಘಟನೆ ಇನ್ನೂ ನಡೀತಾ ಇದೆ. ನಿನ್ನೆನೇ ಒಂದು ಮತ್ತೆ ಘಟನೆ ಆಗಿದೆ. ಅವನು ಜೇಬ್ನಲ್ಲಿ ಚಾಕು ಹಿಡ್ಕೊಂಡೇ ಇದು ನಮ್ಮ ಕಾರ್ಯಕರ್ತರು ಹೋಗಿದ್ದರಿಂದ ಅವಳು ಬಚಾವಾದ್ಲು, FIR ಆಗಿದೆ. ಅಂದರೆ ಇನ್ನೂ ಅವ್ರ ಮಾನಸಿಕತೆ ಏನಿದೆ ಅಂತ ಅನ್ನೋದು ನಿನ್ನೆ ಘಟನೆ ನೋಡಿದರೆ ಗೊತ್ತಾಗುತ್ತೆ. ಹೆದರಿಕೆನೇ ಇಲ್ಲ, ಭಯನೇ ಇಲ್ಲ, ಏನು ಬೇಕಾದ್ದು ಮಾಡ್ಬೋದು ಅಂತನ್ನುವಂಥ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಇರುವಂಥದ್ದು ಇದರೊಳಗಡೆ ಹೋಗ್ತಾನಂತಂದರೆ ಅವನಿಗೆ ಧೈರ್ಯ ಎಲ್ಲಿಂದ ಬಂತು? ಟ್ರೈನಿಂಗ್ ಯಾರು ಕೊಟ್ಟರು? ಯಾವ ರೀತಿ ಹೊಡಿಬೇಕು ಅಂತನ್ನೋದು ಕೂಡ ಅವ್ನಿಗೆ ಗೊತ್ತಾಯಿದೆ. 14 ಬಾರಿ ಹೊಡಿಬೇಕು ಅಂತಂದರೆ ಅದು ಟ್ರೈನ್ಡ್ ವ್ಯಕ್ತಿನೇ, ಅವನು ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿನೇ. ನಾನು ಹೇಳೋದು CID ಅವರು ಇದನ್ನು ತನಿಖೆ ಮಾಡಬೇಕು. ಇದು ಆಗಬೇಕಾಗಿತ್ತು. ಇನ್ನೊಂದು ಇದರಲ್ಲಿ ಅವನು ಮೊಬೈಲ್ ಸೀಸ್ ಆದ ರಾತ್ರಿಯೇ ಅದ್ರ ಒಳಗಡೆಗೆಯಿಂದ ಹೊರಗೆ ಬರುತ್ತೆ ಅಂತಂದರೆ, ಹಾಗಾದರೆ ಸರ್ಕಾರ ವ್ಯವಸ್ಥಿತವಾಗಿ ಬದನಾಮ್ ಮಾಡಬೇಕಾಗಿದೆ, ದಿಕ್ಕು ತಪ್ಪಿಸ್ಬೇಕಾಗಿದೆ. ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿಯ ಅವನ ಮೊಬೈಲ್ ಒಳಗಿದ್ದಿದ್ದು ಅವ್ರ ಪ್ರೀತಿ ಇತ್ತು, ಅದಿತ್ತು ಇದಿತ್ತು ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ. ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು, ಅವರನ್ನೂ ಅರೆಸ್ಟ್ ಮಾಡಬೇಕಾದ್ರೆ. ಸೊ ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಾಗತ್ತೆ. ಸೊ ಇದು ಭಾಳ ಇದನ್ನು ಇನ್ನು ಅಂಜುಮನ್ ಇಸ್ಲಾಂನವರು, ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಒಂದನ್ನು ಹೇಳ್ತಾನೆ ಇಲ್ಲ ಅವರು. ಒಂದು ಫತ್ವಾ ಹೊಡಿಸಿದ್ದೀವಿ, ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಒಂದು ಹೇಳ್ತಾನೆ ಇಲ್ಲ. ಬರೇ ಗಲ್ಲಿಗೇರಿಸಿ ಅವನು ಕೊಂದು ಹಾಕಿ. ನೀವೇನು ಕೊಂದು ಹಾಕೋದು? ನಿಮ್ಮ ಹುಡುಗರಿಗೆ ಹೇಳಿ, ಮುಸ್ಲಿಂ ಹುಡುಗರಿಗೆ ಹೇಳಿ, ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರು ನೀವೇನಾದರೂ ಮಾಡಿದರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಇದನ್ನು ಯಾರು ಒಬ್ಬ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಬರೇ ನಾಟಕ ಮಾಡ್ತಾರೆ.
ಫತ್ವಾ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇದೇ ಮೂಲ ಇದೆ, ಇದೇ ನಾಟಕ ಇವ್ರದ್ದು. ಸೊ ಈ ನಾಟಕ ನಿಲ್ಲಿಸಿ ನೇರವಾಗಿ ನಿಮ್ಮ ಯುವಕರಿಗೆ ಹೇಳಿ ಆಗತ್ತಲ್ಲ, ಉಳಿದವ್ರಿಗೆ ಎಚ್ಚರಿಕೆ ಆಗತ್ತಲ್ಲ, ಅದನ್ನು ಮಾಡೋದಲ್ಲ. ನಾಟಕನೇ ಇದು. ಫತ್ವಾ ಹೊರಡಿಸಿ. ನಾವು ಮುಸ್ಲಿಂ ನಮ್ಮ ಹುಡುಗರಿಗೆ ನಾವೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನು ಮೇಲೆ ಯಾವುದೇ ಈ ರೀತಿ ಘಟನೆ ಆದರೆ ನಾವು ಜವಾಬ್ದಾರ ಅಲ್ಲ ಅಂತನ್ನುವಂಥದ್ದು ಹೇಳಿಕೆ ಕೊಡಲಿ ಅವರು. ಅದಕ್ಕೆ ತಂತಾನೆ ಉತ್ತರ ಸಿಗುತ್ತೆ. ಅಲ್ಲೇ ಚರ್ಚ್ ಹಾಕ್ತಾರ ನನ್ನ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.